ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸ್ ಹಾಕ್ತಾರೆ, ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನ ಹಲೋ ನಮಸ್ಕಾರ. KN ರಾಜಣ್ಣ, ಖ್ಯಾತ ಸಂದ್ರ ರಾಜಣ್ಣ, ಖ್ಯಾತೆ ರಾಜಣ್ಣ, ಕಾಂಗ್ರೆಸ್ಸಿನ ಶಾಸಕರು, ಮಂತ್ರಿಗಳಾಗಿದ್ದರು. ರಾಜಣ್ಣನ ಲೀಡರ್ಶಿಪ್ಪು, ಅವರ ಅನುಭವ, ಅವರ ನೇರ ನುಡಿ, ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ನಮ್ಮ ತಕರಾರಿಲ್ಲ. ಈಗ ಅವರು ಸಚಿವ ಸ್ಥಾನದಿಂದ ವಜಾ ಆಗಿದ್ದಾರೆ. ವಜಾ ಆಗೋದಕ್ಕೆ ಕಾರಣವಾದ ಅಂಶದ ಬಗ್ಗೆ ಕೂಡ ನಮಗೆ ಅಷ್ಟು ತಕರಾರಿಲ್ಲ. ಆದರೆ ಒಂದು ಪಕ್ಷದೊಳಗಡೆ ಒಂದು ಪ್ರೋಟೋಕಾಲ್ ಇರ್ತದೆ. ಒಂದು ಡೌಟ್ ಮೇಲೆ ಒಂದು ಅಭಿಯಾನ ಶುರುವಾಗಿದೆ. ಅದು ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ. ತೀರಾ ಚುನಾವಣಾ ವ್ಯವಸ್ಥೆಯೇ ಮೋಸದಿಂದ ನಡೆಯುತ್ತೆ ಅಂದರೆ ದೇಶದ ಭವಿಷ್ಯಕ್ಕೆ ಮಾರಕ. ಅದರ ಎವಿಡೆನ್ಸ್ ಸಮೇತ ತಮ್ಮದೇ ಪಕ್ಷದ ಒಬ್ಬ ನಾಯಕ ರಾಹುಲ್ ಗಾಂಧಿ ಹೊರಟಿರಬೇಕಾದ್ರೆ ಅದರ ಬಗ್ಗೆ ನಾನು ನೇರವಾದಿ, ನಾನು ಏನಿದ್ರು ಮುಲಾಜೆ ಇಲ್ಲದೆ ಮಾತಾಡ್ತೀನಿ ಅನ್ನೋ ಆ್ಯಂಗಲ್ನಲ್ಲಿ ಕುಟ್ಟು ಪುಡಿ ಮಾಡಿದ್ರೆ ಏನಾಗಬೇಕಿತ್ತು ಅದಾಗಿದೆ. ಮಹದೇವಪುರದಲ್ಲಿ ಒಂದು ಸಣ್ಣ ಕೋಣೆ ಅದರಲ್ಲಿ ಸುಮಾರು ಒಂದು 300 ಜನ ವೋಟರ್ಸ್ ಹಾಕ್ತಾರೆ, ಬೋಗಸ್ ಇದು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಆದರೆ ಇದನ್ನ ಹಾಗಂತ ತನ್ನದೇ ಪಕ್ಷದ ತನ್ನದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಯಾಕೆ ಮತ ಪರಿಷ್ಕರಣೆ ಮಾಡಲಿಲ್ಲ? 2023ರಲ್ಲಿ ಯಾವ ಗೌರ್ಮೆಂಟ್ ಇತ್ತು ಕರ್ನಾಟಕದಲ್ಲಿ? ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. 2024ರಲ್ಲಿ ಲೋಕಸಭೆ ಚುನಾವಣೆ ಆಗಿತ್ತು. ಕರ್ನಾಟಕದ ಮಹದೇವಪುರ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಮತ ಕಳ್ಳತನಗಳಾಗಿದ್ದಾವೆ. ಮೋಸದಿಂದ ಅಲ್ಲಿನ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಅನೇಕ ಕ್ಷೇತ್ರದ್ದು ಅನೇಕ ರೀತಿಯ ಕಥೆಗಳಿದ್ದಾವೆ. ನಮ್ಮ ಮತ ನಮ್ಮ ಹಕ್ಕು, ವೋಟ್ ಚೋರಿ ಅಂಥೇಳಿ ಮಹದೇವಪುರದ ದಾಖಲೆ ಸಮೇತ ಉತ್ತರ ಭಾರತದ ಕೆಲವು ಕ್ಷೇತ್ರದ ಹರಿಯಾಣ, ಛತ್ತೀಸ್ಗಢ, ಮಹಾರಾಷ್ಟ್ರ ಅಲ್ಲಿಂದ ಕೆಲವು ಕ್ಷೇತ್ರಗಳ ದಾಖಲೆಗಳನ್ನು ಸಂಗ್ರಹಿಸಿ ದೇಶದಾದ್ಯಂತ ಓಡಾಡಿಕೊಂಡು ಎವಿಡೆನ್ಸ್ ಸಮೇತ ಮತ ಕಳ್ಳತನ ನಡೀತಾ ಇದೆ. 2024ರ ಚುನಾವಣೆ ಮೋಸದ ಚುನಾವಣೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್, ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಕೂತಿರುವಂತಹ BJP ಮೋಸದಿಂದ ಕೂತಿದೆ, ಮೋಸದಿಂದ ಗೆದ್ದಿದ್ದಾರೆ. ಯಾರೋ ಗೆಲ್ಲಬೇಕಾಗಿತ್ತು, ಯಾರೋ ಸರ್ಕಾರ ನಡೆಸಬೇಕಾಗಿತ್ತು, ಯಾರೋ ಕೂತಿದೆ, ಅದು ಮೋಸದಿಂದ. ಇದರ ವಿರುದ್ಧ ನಾವು ಅಭಿಯಾನ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಚುನಾವಣಾ ಆಯೋಗ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಸೇರಿಕೊಂಡು ನಮಗೆ ಅನ್ಯಾಯ ಮಾಡಿದೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದ್ರೆ ಪ್ರಜಾಪ್ರಭುತ್ವದ ಆಶಯಗಳು ಉಳಿದುಕೊಳ್ಳೋದಕ್ಕೆ ಸಾಧ್ಯನಾ? ಪ್ರೂಫ್ ಬೇಕಾ? ಪ್ರೂಫ್ ತಗೊಳ್ಳಿ, ಪ್ರೂಫ್. ಇನ್ನಷ್ಟು ಇದರ ಆಳ ಅಗಲವನ್ನು ನಾವು ಪತ್ತೆ ಹಚ್ಚಬೇಕು. ನನಗೊಂದಿಷ್ಟು ಡಿಜಿಟಲ್ ಎವಿಡೆನ್ಸ್ ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗನ ಕೇಳಿದ್ದಾರೆ. ಚುನಾವಣಾ ಆಯೋಗ ಡಿಜಿಟಲ್ ಎವಿಡೆನ್ಸ್ ಕೊಡೋ ಬದಲು ಯಾವುದೋ ಒಂದು ಕ್ಷೇತ್ರದ ಸುಮಾರು 300 kg ಅಷ್ಟು ಪೇಪರ್ಗಳಂತೆ ಮೊನ್ನೆ ನಮಗೆ ನೋಟಿಸ್ ಬಂತು. ಸುಮಾರು 1,500 ಪುಟ ಇತ್ತು ಒಬ್ಬೊಬ್ಬರಿಗೆ. ಸುಮಾರು 300 kg ತೂಕ ಇತ್ತಂತೆ. ಅದನ್ನು ತಗೊಳ್ಳಿ, ಕ್ಷೇತ್ರ ತಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ 224 ಲೋಕಸಭಾ ಕ್ಷೇತ್ರದ್ದು ಎಷ್ಟು ಟನ್ನು ಪೇಪರ್ಗಳನ್ನ ಕೊಡ್ತೀರಿ? ಒಂದೊಂದೇ ಚೆಕ್ ಮಾಡ್ತಾ ಬಂದರೆ 25 ವರ್ಷ ಬೇಕು. 1,000-2,000 ಜನ ಕೂತ್ಕೊಂಡು ಅದು ಚೆಕ್ ಮಾಡಿದ್ರೆ. ಡಿಜಿಟಲ್ ಎವಿಡೆನ್ಸ್ ಇದೆಯಲ್ಲ, ವಿಡಿಯೋ ಎವಿಡೆನ್ಸ್ಗಳಿದಾವಲ್ಲ, ಅದನ್ನು ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ. ನೋಟಿಸ್ ಜಾರಿ ಮಾಡಿಬಿಟ್ಟು ನೀವು ಪ್ರೂವ್ ಮಾಡಿ, ಫಸ್ಟ್ ನೀವು ಡಿಜಿಟಲ್ ಎವಿಡೆನ್ಸ್ ಕೊಡಿ. ಒಂದು ಚುನಾವಣಾ ವ್ಯವಸ್ಥೆ ಮೇಲೆ ನಮಗೆ ಡೌಟ್ ಬಂದಾಗ, ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದಾಗ, ಪ್ರಜಾಪ್ರಭುತ್ವದ ಆಶಯಗಳು ಸಾಯ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಆತಂಕ ವ್ಯಕ್ತಪಡಿಸ್ತಿದ್ದಾಗ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಏನು ಕೇಳ್ತೀವೋ ಅದನ್ನು ಕೊಟ್ಬಿಟ್ಟು ಹಾಗೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಯಾರ ಜೊತೆನೂ ಮಿಂಗಲ್ ಆಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದು ಬಿಟ್ಟು ನಿಮಗೆ ನೋಟಿಸ್ ಕಳಿಸ್ತೀವಿ, ಹಂಗೆ ಮಾಡ್ತೀವಿ, ಇದು ಮಾಡ್ತೀವಿ, ಕೇಸ್ ಹಾಕ್ತೀವಿ. ಯಪ್ಪಾ! KN ರಾಜಣ್ಣ ಏನು ಮಾಡಿದ್ರು? ಮೀಡಿಯಾದಾಗ ಕೇಳಿದ್ರು, ಏನ್ರಿ ಅದು ಮತ ಕೇಳತ್ತನ
ಒಳ್ಳೆ ಕತೆ ಆಯಿತು. 2023 ಯಾವ್ದು ಸರ್ಕಾರ ಇದ್ದಿದ್ದು ನಮ್ಮದೇ ಅಲ್ವಾ, ನಾವು ತಾನೇ ಸರಿಯಾಗಿ ನೋಡ್ಕೋಬೇಕಾಗಿತ್ತು ಅದನ್ನು ಅಂದರು. ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವ್ರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ. ಈ ಪಕ್ಷದ ತೀರ್ಮಾನ ಇರೋದ್ರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡತಕ್ಕಂಥದ್ದು ಸಾಧು ಅಲ್ಲ ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ತಪ್ಪ ಸರಿ ಇದೆ, ಆ್ಯಕ್ಚುಲಿ ಸರಿ ಇದೆ ಅವ್ರು ಹೇಳಿದ್ದು. ಇವ್ರದೇ ಗೌರ್ಮೆಂಟ್ ಇತ್ತಲ್ಲ, ಅದನ್ನೆಲ್ಲ ಗಮನಿಸ್ಬೇಕಾದ್ರೆ ಯಾರು ಇವರೇ ಅಲ್ವಾ, ಪರ್ಫೆಕ್ಟ್. ಆದರೆ ರಾಹುಲ್ ಆವೇಗಕ್ಕೆ ಇದು ಕಡಿವಾಣ ಹಾಕುವಂಥ ಸ್ಟೇಟ್ಮೆಂಟ್ ಆಗ್ತದೆ. ಚುನಾವಣೆಯಲ್ಲಿ ಮೋಸ ಆಗಿದೆ, ಮೋಸದಿಂದ ಗೆದ್ದಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮ ಬಗ್ಗೆ ಟೀಕೆ ಮಾಡ್ತಿದ್ದಾರಂತ BJPಯವರಿಗೆ ಮೀಡಿಯಾದವ್ರು ಮೈಕ್ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ರಾಹುಲ್ ಗಾಂಧಿ ಬಿಡಪ್ಪ, ಅವ್ರಿಗೆ ನಾವು ಯಾಕೆ ಸ್ಟೇಟ್ಮೆಂಟ್ ಕೊಡಬೇಕು, ಅವರಿಗೆ ಅವ್ರದ್ದೇ ಪಕ್ಷದ ರಾಜಣ್ಣ ಈ ಥರ ಹೇಳಾಯ್ತಲ್ಲ ಇನ್ನೇನು, ಅವ್ರದ್ದೇ ಪಕ್ಷದ ಅವ್ರಿಗೆ ಕ್ಯಾಕರ್ಸ್ ಉಗಿತಿದ್ದಾರಲ್ಲ ಇನ್ನೇನು, ಇನ್ನು ನಮ್ಮ ಹತ್ರ ಎಂತ ಕೇಳ್ತಾರೆ, ಕಣಿ ಅಂತ ಕೇಳ್ತಾರೆ, ಮುಗಿತಾ. ರಾಹುಲ್ ಒಂದು ಗಂಭೀರ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದಾಗ ರಾಹುಲ್ನ ಲೇವಡಿ ಮಾಡೋದಕ್ಕೆ KN ರಾಜಣ್ಣ ಅವಕಾಶ ಮಾಡಿಕೊಟ್ಟಂಗೆ ಆಯಿತು. ಸೆಪ್ಟೆಂಬರ್ ತಿಂಗಳಲ್ಲೇ ಏನೋ ಕ್ರಾಂತಿ ಆಗುತ್ತೆ ಅಂತ ಮಾತಾಡ್ತಾ ಇದ್ರು ಇದೇ ರಾಜಣ್ಣ. ಆಗಸ್ಟ್ ತಿಂಗಳಲ್ಲೇ ವಾಂತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಖ್ಯಾತ ಸಂಘದ ರಾಜಣ್ಣ ಸಿಕ್ಕಾಪಟ್ಟೆ ಖ್ಯಾತೆ ರಾಜಣ್ಣ. ಅವರ ನಾಯಕತ್ವದ ಬಗ್ಗೆ ನಮಗೇನು ಆಕ್ಷೇಪ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗದ್ದಿಗೆ ಗುದ್ದಾಟ ಆಗ್ತಿದ್ದಾಗ ನೇರವಾಗಿ ಒಂದಿಷ್ಟು ಜನರಿಗೆ ಟಾಂಡ್ ಕೊಡ್ತಾಯಿದ್ರು. ತನ್ನ ತಲೆ ತುಂಬ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂಡೆಗೆ ಹೋಗಿ ಡಿಚ್ಚಿ ಹೊಡಿತಾ ಇದ್ರು. ಈಗ ವಜಾ ಆದಮೇಲೆ ಇದರ ಹಿಂದೆ ಯಾರಿದ್ದಾರೆ, ಯಾರ ಹತ್ರ ಹೋಗ್ಬಿಟ್ಟು ದೂರು ಕೊಟ್ಟಿದ್ದಾರೆ, ಏನು ಕತೆ, ಎಲ್ಲ ಮಾಹಿತಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಬಂಡೆಗೆ ಡಿಚ್ಚಿ ಹೊಡಿತಾ ಇದ್ದಾರೆ. ಒಂದು ಸರ್ಕಾರ 136 ಸ್ಥಾನಗಳನ್ನು ಪಡ್ಕೊಂಡು ಸದೃಢವಾಗಿ ನಿಂತಾಗ ಗದ್ದಿಗೆ ಗುದ್ದಾಟದಿಂದ ಡಿಸ್ಟರ್ಬ್ ಮಾಡಿಕೊಂಡು ಒಂದೊಳ್ಳೆ ಆಡಳಿತ ಕೊಡೋದು ಬದಲು ದಿನ ಬೆಳಗ್ಗೆ ಕಿತ್ತಾಟ ಮಾಡ್ಕೊಂಡು ಅದಕ್ಕೆಲ್ಲ ಕಾರಣ ಆದವರಲ್ಲಿ ರಾಜಣ್ಣ ಕೂಡ ಒಬ್ಬರಾಗಿದ್ದರು. ಹಾಗಾಗಿ ಖ್ಯಾತಸಂದ್ರದ ಖ್ಯಾತ ರಾಜಣ್ಣ ಅವರೇ ಸುಮ್ಮನಿರಿ ಅಂದಾಗ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂದರು. ಸೆಪ್ಟೆಂಬರಲ್ಲಿ ಕ್ರಾಂತಿ ಮಾಡಬೇಕಂತ ಹೊರಟಂಥ ರಾಜಣ್ಣ ಈಗ ಆಗಸ್ಟಲ್ಲಿ ವಾಂತಿ ಮಾಡಿಕೊಂಡು ಸಚಿವ ಸ್ಥಾನದಿಂದ ವಜಾ ಆಗಿದ್ದಾರೆ. ಈ ಗದ್ದಿಗೆ ಗುದ್ದಾಟದ ಕುಸ್ತಿ ಆಗ್ತಿರ್ಬೇಕಾದ್ರೆ ಅವ್ರ ಮೇಲಿನ ಹನಿ ಟ್ರಾಪ್ ವಿಚಾರನೂ ಬೆಳಕಿಗೆ ಬಂತು. ಏನು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋವಂಥ ಅನುಮಾನ ಅವ್ರಿಗೆ ಬಂದಾಗ ಟಾರ್ಗೆಟ್ ಒಳಗಡೆ ಇರೋದ್ರಿಂದ ಅವರು ಸ್ವಲ್ಪ ಸುಮ್ಮನೆ ಇರಬೇಕಾಗ್ತದೆ ಕೆಲವು ವಿಚಾರದಲ್ಲಿ. ಆದರೂ ಕೂಡ ಕ್ರಾಂತಿ ವಾಂತಿ ಆದಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ರಾಜಣ್ಣ ಅವರನ್ನು ವಜಾ ಮಾಡಲಾಗಿದೆ, ಟಾರ್ಗೆಟ್ ಮಾಡಲಾಗಿದೆ, ಎಷ್ಟೇ ಸಮುದಾಯದ ಒಬ್ಬ ನಾಯಕ, ಇದು ಈಗ ಅಷ್ಟು ಚರ್ಚೆಗೆ ಬರಲ್ಲ. KN ರಾಜಣ್ಣ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರನ್ನು ಯಾರು ಬಲಿ ಹಾಕಿದ್ದಲ್ಲ, ಅವ್ರನ್ನ ಅವರೇ ಬಲಿ ಹಾಕ್ಕೊಂಡಿದ್ದಾರೆ. ಹೀಗೆ ಈ ವಿಚಾರವನ್ನು ನಾವು ವಿಮರ್ಶೆ ಮಾಡ್ಬೋದು. 2020 ದೇವೇಗೌಡರಿಗೆ ಒಂದು ಕಮೆಂಟ್ ಮಾಡಿದ್ರು. ಆ ಟೈಮಲ್ಲೂ ಕೂಡ ರಾಜಣ್ಣ ಅವ್ರ ಬಗ್ಗೆ ನಾನು ಆಕ್ಷೇಪದ ಮಾತುಗಳನ್ನು ಆಡಿದ್ದೆ. ದೇವೇಗೌಡರು ಈಗ ಇಬ್ಬರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಅವರು 4 ಜನರ ಹೆಗಲ ಮೇಲೆ ಹೋಗುವ ಕಾಲ ಬರುತ್ತೆ ಅಂತ 2022 ಹೇಳಿಕೆ ಕೊಟ್ಟಿದ್ರು. ದೇವೇಗೌಡರ ಬಗ್ಗೆ ಮಾತಾಡಬೇಕಂದ್ರೆ ಯೋಗ್ಯತೆ ಬೇಕು ಮಿಸ್ಟರ್ ರಾಜಣ್ಣ. ನಿಮಗೂ ಯೋಗ್ಯತೆ ಇಲ್ಲ ಅಂತಲ್ಲ, ದೇವೇಗೌಡರ ಯೋಗ್ಯತೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಯೋಗ್ಯತೆ ಭಾಳ ಚಿಕ್ಕದು, ತೃಣ ಮಾತ್ರ. ದೇಶದ ಪ್ರಧಾನಿಯಾಗಿ ಬಂದಂಥವ್ರು, ಮುಖ್ಯಮಂತ್ರಿ ಆದವರು, ಕೃಷಿ ನೀರಾವರಿ ಕ್ಷೇತ್ರಕ್ಕೆ ದೇವೇಗೌಡರು ಕೊಟ್ಟಂಥ ಕೊಡುಗೆಗಳಿದಾವಲ್ಲ ಅದರ ಹತ್ತಿರಕ್ಕೆ ಹೋಗಿ ನೀವು ನಿಲ್ಲಲ್ಲ. ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಬೇಕು, ತೀರಾ ಸಾವನ್ನು ಬಯಸುವಷ್ಟು ವಿಕೃತ ಬೇಡ ಅಂತ ಹೇಳ್ಬಿಟ್ಟು ಕ್ಯಾಕರಿಸಿದೆ. ಈಗಿದೇ ರಾಜಣ್ಣ ತಮ್ಮದೇ ಪಕ್ಷದ ನಾಯಕತ್ವದ ಒಂದು ಗಂಭೀರವಾದ ಹೋರಾಟವನ್ನು ತನ್ನ ಸಣ್ಣ ಸ್ಟೇಟ್ಮೆಂಟ್ ಮೂಲಕ, ಅದು ಸತ್ಯದೇ ಇರ್ಬೋದು, ಆದರೆ ಆ ಸ್ಟೇಟ್ಮೆಂಟಿಂದ ಯಾವ ರೀತಿಯಲ್ಲಿ ಆ ನಾಯಕತ್ವಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ಮಾತನಾಡಿ ಎಡವಟ್ ಮಾಡ್ಕೊಂಡಿದ್ದಾರೆ. ಪಕ್ಷದ ಪ್ರೋಟೋಕಾಲ್ ಪ್ರಕಾರ ಅವರು ಮಾತಾಡಿದ ತಪ್ಪೇ ಆಗಿರುತ್ತೆ. ಅದು ಒಂದು ದೊಡ್ಡ ಹೋರಾಟಕ್ಕೆ ಹಿನ್ನಡೆಯನ್ನುಂಟು ಮಾಡುವ ಸ್ಟೇಟ್ಮೆಂಟ್ ಆಗಿರುತ್ತೆ. ಅದರ ಪರಿಣಾಮ ಅವರನ್ನು ಇಮಿಡಿಯೇಟಾಗಿ ವಜಾ ಮಾಡಿದ್ದಾರೆ.
ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ನಾಳೆ ಇನ್ನೊಬ್ಬ ಯಾವನೋ ಬಂದುಬಿಟ್ಟು ಇನ್ನೊಂದಿಷ್ಟು ಕೆಂಪ್ತಾನೆ. ಅದಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತುಂಬ ದುರ್ಬಲ, ಯಾರು ಕೇರೆ ಮಾಡಲ್ಲ ಅವ್ರನ್ನ ಅಂತ ಆರೋಪ. ಹೀಗಿರಬೇಕಾದ್ರೆ ಬಾಯಿಗೆ ಬಂದಂಗೆ ಬೇಕಾಬಿಟ್ಟು ಮಾತಾಡಿದ್ರೆ ಯಾವ ರೀತಿಯಲ್ಲಾದರೂ ಕ್ರಮ ತಗತ್ತೀವಿ ಅನ್ನುವಂಥ ಸಂದೇಶವನ್ನು ಅವರು ಕೊಟ್ಟು ಕಳಿಸಿದ್ದಾರೆ, ಮಾಡಿದ್ದಾರೆ. ಇನ್ನು ಬಣ ಬರ್ತದೆ, ಸಿದ್ದರಾಮಯ್ಯನ ಬಣದ ಭಾಳ ಗಟ್ಟಿ ನಾಯಕ ಅಂತ. 100% ಸಿದ್ದರಾಮಯ್ಯನ ಬಣದ ಗಟ್ಟಿ ನಾಯಕ ರಾಜಣ್ಣ. ಸಿದ್ದರಾಮಯ್ಯನವ್ರ ಥರನೇ ನೇರ ನಿಷ್ಠರವಾದಿ. ಬಟ್ ಸಿದ್ದರಾಮಯ್ಯನವ್ರಿಗಿರೋಷ್ಟು ಕಾಮನ್ ಸೆನ್ಸು ಸ್ವಲ್ಪ ಕಡಿಮೆ ಇದ್ದಂಗಿದೆ ಅವರಿಗೆ. ಆದರೂ ಕೂಡ ಅವ್ರು ಏನೋ ಮಾತಾಡಿದ್ರು. ಈಗ ಸಿದ್ದರಾಮಯ್ಯ ಏನು ಮಾಡ್ತಾರೆ ಅಂತ ಕ್ವಶನ್. ಸಿದ್ದರಾಮಯ್ಯ ಏನು ಮಾಡೋಕ್ಕಾಗ್ತದೆ? ಮತಕಳ್ಳತನದ ವಿರುದ್ಧದ ರಾಹುಲ್ ಅಭಿಯಾನದಲ್ಲಿ ಸಿದ್ದರಾಮಯ್ಯನವರು ಕೂಡ ಕೈ ಜೋಡಿಸ್ತಾರೆ. ಅವ್ರಿಗೂ ಕೂಡ ಆ ಕಾನ್ಸೆಪ್ಟಿನ ಬಗ್ಗೆ ಆಕ್ಷೇಪ ಇದೆ. ಅಂಥ ಒಂದು ಕಾನ್ಸೆಪ್ಟನ್ನು ವೀಕ್ ಮಾಡಿದಂಥ ರಾಜೇಂದ್ರ ಪರ ಈಗ ನಿಲ್ಲಕ್ಕಾಗಲ್ಲ. ಹಾಗಂತ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿಲ್ಲ, ಸಚಿವ ಸ್ಥಾನ ವಜಾ ಮಾಡಿದ್ದಾರೆ. ಇದನ್ನು ಮೀರಿ ಮತ್ತೆ ಏನಾದರೂ ಇವರು ಕೌಂಟರ್ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ರಾಜಣ್ಣ ಪಕ್ಷದಿಂದ ಹೊರಟೋಗ್ಬೋದು. ಹೇಗೋ JDS ಪಕ್ಷದಿಂದ ಬಂದವರು ಆ ಪಕ್ಷಕ್ಕೆ ವಾಪಸ್ ಹೋಗ್ಬೋದು, ಗೊತ್ತಿಲ್ಲ. ದೇವೇಗೌಡರ ಬಗ್ಗೆ ಬೇರೆ ಕೆಟ್ಟದಾಗ ಟೀಕೆ ಬೇರೆ ಮಾಡಿದ್ದಾರೆ. ಬಟ್ ರಾಜಕಾರಣದಲ್ಲಿ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಆಯಸ್ ಕಡಿಮೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.